ನಮ್ಮ ರಿಪೋರ್ಟ್ ಸಲ್ಲಿಸೋ ಜೊತೆಗೆ ನೇರವಾಗಿ ಲೈವ್ ಆಗಿ ಆ ವಿಷಯ ಬಿಟ್ಟಿದ್ದಕ್ಕಾಗಿ ಇವತ್ತು ಡಿ ಸಿ ಅವರು ಅಟ್ಲೀಸ್ಟ್ ಎಚ್ಚರಿಸ್ಕೊಂಡ ಗುಂಡಿಗಳು ಮುಚ್ಚಬೇಕು ಅನ್ನೋಂಥ ನಿರ್ಧಾರ ಮಾಡಿದ್ದು ನಿಜವಾಗಿಯೂ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ H16 ಮಾಡಿದಂಥ ಒಂದು ಚಿಕ್ಕ ಪ್ರಯತ್ನ. ಇದರಿಂದಾಗಿ ಒಂದು ಕ್ಲಿಯರ್ ಆಗ್ತಾ ಹೋಗ್ತಾ ಇದೆ. ಏನಪ್ಪ ಅಂತಂದರೆ ಒಂದಿಷ್ಟು ನಮ್ಮ ಮಾಧ್ಯಮಗಳು ಅಥವಾ ನಾವು ಆಯಿತು ಎಲ್ಲರೂ ಆಯಿತು ಒಬ್ಬರಂತಲೇ ಇದು ಸಾಧ್ಯನೂ ಅಂತಲ್ಲ, ನಮ್ಮ ಮಾಡೋ ಕೆಲಸಗಳು ಕರ್ತವ್ಯ. ಆ ಕರ್ತವ್ಯನ ಮಾಡಿದರೆ ಎಷ್ಟೋ ಬೇಕಷ್ಟು ಪ್ರಗತಿ ಬದಲಾವಣೆ ಇಲ್ಲಿ ಆಗಬಹುದೇನೋ ಅಂತೇಳಿ. ಯಾಕಂದ್ರೆ ಈಗ ನಮ್ಮ ಜಿಲ್ಲಾ ಆಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಪಂಚಾಯತಿಗಳ ಆಡಳಿತ ಆಗಿರ್ಬೋದು ಎಲ್ಲ ಚಟ್ಟಿಗಿಟ್ಟು ಹೋಗಿಬಿಟ್ಟಿದ್ದಾರೆ. ಆಯ್ತಪ್ಪ ಎಲೆಕ್ಷನ್ ಅಂದ್ರೆ ಏನೋ ಜನಕ್ಕೆ ದುಡ್ಡು ಕೊಡೋದು, ಆರಿಸಿ ಬರೋದು, ಬಂದ ಮೇಲೆ ದುಡ್ಡು ಎಷ್ಟು ಮಾಡ್ಕೊಡೋದು ಇದರಲ್ಲೇ ಇದ್ದಾರೆ ಎಲ್ಲರೂ. ಹೀಗಾಗಿ ಅಧಿಕಾರಶಾಹಿ ವರ್ಗದವ್ರಿಗೆ ಯಾವುದೇ ರೀತಿಯ ಒಂದು ಭಯ ಇಲ್ಲ, ಆತಂಕ ಇಲ್ಲ. ಯಾಕಂದ್ರೆ ಅವರು ಏನು ಆ್ಯಕ್ಚುಲಿ ನಮ್ಮ ಅಧಿಕಾರಶಾಹಿ ವರ್ಗದವ್ರು ಮ್ಯಾಕ್ಸಿಮಮ್ ನಾವು ಒಬ್ರಿಗೇನು ತಿಳಿದ್ರು ಇದನ್ನು ಎಲ್ಲರೂ ಅಲ್ಲಿಯ ಈ ರಾಜಕಾರಣಿಗಳತ್ತೇನು ಹೋಗಿರ್ತಾರೆ ನಮ್ಮ ಜನರಿಂದ ಆಯ್ಕೆ ಆದಂಥವ್ರಿಗೆ ಅವ್ರಿಗೆ ಪಾಪ ಮೂಲತಃ ಮನುಷ್ಯನ ಆಸೆ ನಾವು ಗಳಿಸ್ಬೇಕು, ಮಾಡಬೇಕು, ಹೆಚ್ಚು ಗಳಿಸ್ಬೇಕು, ಕಡಿಮೆ ಅವಧಿಯಲ್ಲಿ ಮ್ಯಾಕ್ಸಿಮಮ್ ಗಳಿಸ್ಬೇಕು ಅನ್ನೋಂಥ ದುರಾಶೆ ಆಶೆನ ಮುಟ್ಟಿನಲ್ಲ. ಆ ದಿಶೆಯಲ್ಲಿ ತಪ್ಪುಗಳಾಗಿರ್ತಾವೆ. ಅವುಗಳು ಇನ್ನಷ್ಟು ಪ್ರಚೋದನಾತ್ಮಕವಾಗಿ ಅಧಿಕಾರಶಾಹಿ ವರ್ಗದವರು ಇನ್ನಷ್ಟು ಅನುಕೂಲ ಮಾಡಿಕೊಟ್ಟ ಆ ಕಡೆ ಕಣ್ಣು ಬಿಟ್ಟುಬಿಡ್ತಾರೆ. ಅದು ಹೇಳಿಲ್ಲ ನಿಮಗೆ ಎಷ್ಟೋ ಹಳ್ಳಿಗಳಲ್ಲೇ ನೀರಿನ ಏನು ವ್ಯವಸ್ಥೆ ಮಾಡಿದ್ರು, ಜಲಜೀವನದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅವು ನೀರಿನ ಶುದ್ಧೀಕರಣ ಘಟಕಗಳು ಆಗಿರ್ಬೋದು ಎಲ್ಲ ಬಂದಾಗಿದ್ದಾವೆ ರೀ, ಭಾಳಷ್ಟು ಬಂದಾಗಿದ್ದಾವೆ. ಮ್ಯಾಕ್ಸಿಮಮ್ ನನ್ನ ಅಂದಾಜು ಒಂದು 50-60% ಎಲ್ಲೋ ಒಂದಿಷ್ಟು ಅಲ್ಲೊಂದು ಇಲ್ಲೊಂದು ಚಾಲೋ ಇರ್ಬೋದು, ಅದು ಕಂಡೀಷನ್ ಇಲ್ಲ. ಈ ಪರಿಸ್ಥಿತಿ ಅದು ಶೌಚಾಲಯಗಳ ಬಗ್ಗೆ ಅಂತ ಮಾತಾಡುವಾಗಿಲ್ಲ. ಹಳ್ಳಿಗಳಂತೆ ಮುಗಿದು ಬಿಡ್ತಾರೆ, ಗಬ್ಬೆದ್ದು ಹೋಗ್ಬಿಟ್ಟಿದ್ದಾವೆ. ಅದು ರಿಪೋರ್ಟು ಮಾಡಿದ್ವಿ ನಮ್ಮ ಚಿತ್ರ ಮೂಲಕ. ಅನೇಕರು ಅದಕ್ಕೆ ಏನಪ್ಪ ಅಂತಂದ್ರೆ ಅವಪ್ಪ ಅಡ್ಡಿಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ ಅಂತೇಳಿ ನಮಗೆ ಮೆಚ್ಚುಗೆಯೂ ಬರ್ತಾ ಇದ್ದಾವೆ. ಈ ಸಂದರ್ಭದಲ್ಲೇ ನಮ್ಮ ಡಿ ಸಿ ಅವರು ತಮ್ಮ ಕ್ಯಾಂಪಸ್ಸಲ್ಲಿದ್ದಂಥ ಒಂದು ಎಲ್ಲ ವರದಿಗಳನ್ನು ಮಾಡಿದಾಗ ಸಹಜ ಪಾಪ ಅವರು ಅಟ್ಲೀಸ್ಟ್ ಒಬ್ರು ಕೆಲವರು ಇದ್ದಾರಪ್ಪ ಅಂತ ಆಗಲಿ ಮತ್ತೇನೋ ಆಗಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ದಿನ ಮಾಡಿದಾರೆ ಒಂದು ಕಂಪ್ನಿಗೆ L&T ಕಂಪ್ನಿಗೆ ಒಳ್ಳೆಯ ಕೆಲಸ ಅದು